ಮೊದಲನೇ ಗೆಲುವು. ಗುರಿ ನಿನ್ನ ಪ್ರತಿ ಹೆಜ್ಜೆಲೂ ಇರಬೇಕು. ಪರಿಶ್ರಮ ನಿನ್ನ ಗುಣ ಆಗಿರ್ಬೇಕು. ಧೈರ್ಯ ನಿನ್ನ ಉಸಿರಾಗಿರ್ಬೇಕು. ಹೋರಾಟದ ಶಕ್ತಿ ನಿನ್ನ ಆತ್ಮದಲ್ಲಿರ್ಬೇಕು. ನಾವು ಬೇಟೆ ಆಗ್ತೀವ ಇಲ್ಲ ನಾವು ಬೇಟೆ ಆಗ್ತೀವ ಅನ್ನೋದನ್ನ ಕಂಡು ಹಿಡ್ಕೊಂಡಿರ್ಬೇಕು. ಇವತ್ತಿನಿಂದ ನಿನ್ನ ಹೋರಾಟದ ಬೇಟೆ ಶುರು. ಸಿದ್ಧ. ಎಲ್ಲರೂ ಬೇಟೆ ಆಡ್ತಾರೆ, ಆದ್ರೆ ಹುಲಿ ತರ ಯಾರು ಬೇಟೆ ಆಡೋದಿಲ್ಲ. ಈ ಹುಲಿನ ಬೇಟೆ ಆಡ್ಬೇಕಂತಂದ್ರೆ ಹುಟ್ಟುತ್ತಾನೆ ಹಚ್ಚಾಕ್ಸ್ಕೊಂಡ್ ಬಂದಿರ್ಬೇಕು. No, sir. Please, sir. No. Mr. Robert, let's end this here. No, I need more time. Please, sir. Please. Sir! No. Mr. Robert, just tell the truth. I served you for ages. Why should I do this? Believe me, sir. Believe me. Please, sir. ಇಷ್ಟು ವರ್ಷ ನನ್ ಜೊತೆ ಪ್ರೀತಿಯಿಂದ ಕೆಲಸ ಮಾಡಿದ್ಯಾ? Please, sir. ಅದನ್ನ ನಂಬಿಕೆ ಉಳಿಸ್ಕೊಂಡಿಲ್ಲ. No, sir. Believe me. ಐ ಪಿಟಿ ಯು ಮೈ ಫ್ರೆಂಡ್. Please. No. ಇದು ನಾವು ಪ್ರೀತಿಯಿಂದ ಬೆಳೆಸೋ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಉಪಯೋಗಿಸ್ತೀವಿ. Please go. Please go. ಇದು ಆ ಬೆಳೆಗೆ ಬರೋ ಕ್ರಿಮಿಕೀಟಗಳು ಸಾಯಲಿ ಅಂತ ಉಪಯೋಗಿಸೋದು. No, sir. Believe me. ಗುಡ್ ಲಕ್ ಮೈ ಡಿಯರ್ ಫ್ರೆಂಡ್. No, sir. ರೆಸ್ಟ್ ಇನ್ ಪೀಸ್. ಕಾಟೇರಿ, ಬ್ಲಡ್ ತುಂಬಾ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಇನ್ನು 2 ಬಾಟ್ಲು ಬೇಕಂತೆ. ಒಂದಕ್ಕೆ 10,000 ಆದ್ರೂ ಓಕೆ ಅಂತಿದ್ದಾರೆ. ಇನ್ಮೇಲೆ ಬಾಸ್ಗೆ ಹೇಳಿ ತಿಂಗಳಿಗೆ 4 ಬ್ಲಡ್ ಕ್ಯಾಂಪ್ ಮಾಡಿಸ್ಬೇಕು. Please, ಅಲ್ಲ ಮೇಡಮ್, ಕೊಡ್ರಪ್ಪ. ಅಯ್ಯೋ, ಯಾರಮ್ಮ ನೀನು? ತೆಗಿಬಾರ್ದು. ಏನ್ ಬೇಕು? ಯಾರೋ ಇದು? ಯಾರು ಹೊರಗಡೆ ಬಿಟ್ಟಿದ್ದು? ಒಂದ್ ನಿಮಿಷ. ಯಾರೋ ಅವಳು? ಯಾರೋ
ಈ ಫೋನ್ ಯಾರ ಹೆಸರಲ್ಲಿದೆ, ಯಾರ್ಯಾರು ಕಾಲ್ ಮಾಡಿದ್ದಾರೆ, ಟೋಟಲ್ ಡೀಟೇಲ್ಸ್ ಬೇಕು ನನ್ಗೆ. ಈ ಮನೆ ಓನರ್ ಯಾರು ಬರ್ತಿರ್ತಾರೆ, CCTV ಫುಟೇಜಸ್ ಟೋಟಲ್ ಆಗಿ ನನ್ನ ಟೇಬಲ್ ಮೇಲೆ ಇರ್ಬೇಕು. It was Subhash Chandra Bose colony, but now it is called as Bangipura. Our ಹೆಸರು ರುದ್ರದೇವ, but people call him as Prince, God. ರೀ ಇನ್ಸ್ಪೆಕ್ಟರ್, ಬಿಲ್ಡಪ್ ಚೆನ್ನಾಗಿ ಕೊಡ್ತೀರಾ. ಆಕ್ಷನ್ ಸಿನಿಮಾಗೆ ಡೈಲಾಗ್ ರೈಟರ್ ಆಗ್ಬೋದು. ಗಾಡ್ ಸರ್ಚ್, ಒಂದು ಜಾಗನ ಬಿಡು. ಯಾರು ಅವನು ಬಿಲ್ಡಪ್ ರಾಜ? ಕರೀರಿ. ಊರ್ ಹೊಸ್ದಾಗ್ ಪೋಸ್ಟಿಂಗ್ ಆದಾಗ ಮೊದ್ಲು ಆ ಊರಿನ ಫೇಮಸ್ ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದ ತಗೊಳ್ತಾರಂತೆ. ಹಂಗೆ ಈ ಸಿಟಿನಲ್ಲಿ ಆಫೀಸರ್ ಯಾರೇ ಬಂದ್ರು ಮೊದ್ಲು ನನ್ನ ಈ ದೇವಸ್ಥಾನಕ್ಕೆ ಬಂದು ನೀನ್ ಆಶೀರ್ವಾದ ತಗೊಳ್ಳಿಲ್ಲ ಅಂದ್ರೆ ಹೆಂಗೆ? ಹೇ ರುದ್ರದೇವ ಸ್ಮಶಾನವಾಸಿ, ನೀನೇನೋ ಭಂಗಿ ಸೇತ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ಯಾ. ಇವನು ನಿನ್ ಹೆಸರನ್ನಿಟ್ಕೊಂಡು ಭಂಗಿನ ಊರ್ಗ್ ಹಂಚಿ ಎಷ್ಟೋ ಸಂಸಾರಗಳನ್ನ ಸ್ಮಶಾನ ಮಾಡಕ್ ಹೊರಟಿದ್ದಾನೆ. ನಾನು ನಿನ್ ತರ ಡೈಲಾಗ್ ಹೊಡಿತಾ ಇದ್ದೀನಿ. ಇನ್ 24 ಗಂಟೆಲಿ ನೀನ್ ಎಲ್ಲಾ ದಂಧೆನು ಕ್ಲೋಸ್ ಮಾಡ್ಕೊಂಡು ಫುಟ್ಕೋಸಿ ಹಾಕೊಂಡು ಮೈ ತುಂಬಾ ವಿಭೂತಿ ಹಚ್ಕೊಂಡು ಹರಿಶ್ಚಂದ್ರ ಘಾಟ್ ಕಡೆ ಹೋಯ್ತಾ ಇರ್ಬೇಕು. ಇಲ್ಲ ಅಂದ್ರೆ ಈ ಡೈಲಾಗ್ ಬಿಟ್ಟು ಬೇರೆ ಏನಾದ್ರೂ ಇದ್ರೆ ಹೇಳಿ. ಎಡ್ಡ AC ಇಂದ PC ವರ್ಗು ತಿಂಗಳ ಮಾಮೂಲು, ಕೌನ್ಸಿಲರ್ ಇಂದ MP ವರ್ಗು ಪಾರ್ಟಿ ಫಂಡ್ ಕೊಟ್ಟಿಲ್ವಾ? ಮತ್ತೆ ಎಲ್ಲಾ ಕಡೆ ಹುಡ್ಕುದ್ವಿ ಸರ್, ಎಲ್ಲೂ ಏನಿಲ್ರಿ. ಮೈಸೂರ್ ಅಂದ್ರೆ ಮೈಸೂರ್ ಪಾಕು, ಬಂಗೀಪುರ ಅಂದ್ರೆ ಬಂಗಿ ಸಿಗಕ್ ಆಗತ್ತಾ? ಗಾಂಜಾಗಿಂತ ಈ ನಶೆಲ್ಲೇ ಕಿಕ್ಕಿದೆ. ಮೇಡಮ್, ಟೈಮ್ ನೋಡ್ಕೊಂಡು ಲಾಕ್ ಮಾಡೋಣ. ಲೋಕಲ್ ಹುಡುಗರು ಗ್ಯಾಂಗ್ ಸೇರಕ್ಕಿಂತ ಮುಂಚೆ ಮುಂದೆ ಹೊರಡೋಣ. ಇದ್ರಲ್ಲೇನಿದ್ಯೋ ಕಿಕ್ಕು? ಬರೀ ತುಟಿಗಳ ರುಚಿ ನೋಡಿರೋ ಈ ಕೆನ್ನೆಗೆ ಕೈ ರುಚಿ ತೋರಿಸಿರ DC ತುಟಿಯಲ್ಲಿದೆ ಕಣೋ ಕಿಕ್ಕು. ಹಾಕೊಂಡಿರೋ ಅಂಗಿ, ನಿಂತಿರೋ ಭಂಗಿ ನೋಡಿ, ಮೀಸೆ ತಿರುಗಿಸಿ ತೊಡೆ ತಟ್ಕೊಂಡು ಪೊಗುರು ತೋರಿಸಿ ಕುಸ್ತಿಗ್ ನಿಂತವರೆಲ್ಲ ಪೈಲ್ವಾನ್ರುಗಳಾಗಲ್ಲ. ಬಂದಿರೋನು ಫೈಟರ್. ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ. ನಾವು ದಾನ ಮಾಡೋ ರಕ್ತವನ್ನ ಹೀರುವ ರಕ್ತ ಕಾಟೇರಿಗಳಿದ್ದಾರೆ. ನಗರದಲ್ಲಿ ಹಿಂದೆಂದೂ ಕೇಳರಿಯದ ದಂಧೆ ಹೆಸರೇ ರಕ್ತ ಮಾಫಿಯಾ. ಹೊಸದಾಗಿ ಬೆಂಗಳೂರು ನಗರಕ್ಕೆ ಬಂದಿರುವಂತ ಜಿಲ್ಲಾಧಿಕಾರಿಗಳು ಭರ್ಜರಿ ಬೇಟೆಯನ್ನಾಡಿದ್ದಾರೆ. ಅದರ ಪತ್ರಿಕಾಗೋಷ್ಠಿಯನ್ನು ನಡೆಸ್ತಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಈ ತರ ಒಂದ್ ದಂಧೆ ಮಾಫಿಯಾ ಇದೆ ಅಂತಾನೆ ನಮಗ್ ಗೊತ್ತಿರ್ಲಿಲ್ಲ. ರಕ್ತದಾನ ಮಹಾದಾನ ಅನ್ಕೊಂಡಿದ್ದಾರೆ. ಈ ದಂಧೆ ಬಗ್ಗೆ ನಿಮ್ಗೆ ಮೊದ್ಲೇ ಮಾಹಿತಿ ಇತ್ತಾ?
ನೀವು ಚಾರ್ಜ್ ತಗೊಳ್ಳೋಕ್ಕಿಂತ ಮುಂಚೆನೆ ಈ ತರದೊಂದು ಸ್ಕ್ಯಾಮ್ ನ ಟ್ರ್ಯಾಕ್ ಮಾಡಿ ಸಡನ್ ಆಗಿ ಲೈಮ್ ಲೈಟಿಗೆ ಬಂದು ಇಡೀ ಸಿಟಿಗೆ ನೀವು ಗೊತ್ತಾಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರಾ? ಈ ಮೀಡಿಯಾ ಐ ಮೀನ್ ಸೋಷಿಯಲ್ ಮೀಡಿಯಾ 2 ಟೈಪ್ಸ್ ಇದ್ದಾರೆ. ಒಂದು ಈ ಸೆಲ್ಫಿ ಕ್ರೇಜ್, ಏನೇ ಮಾಡಿದ್ರು ಫೋಟೋ ಹಾಕೋದು. ಇನ್ನೊಂದು ಸೋಷಿಯಲ್ ಕನ್ಸರ್ನ್, ನಮ್ಮ ಸುತ್ತಮುತ್ತ ನಡೆಯೋ ಅನ್ಯಾಯಗಳು, ನ್ಯೂಸೆನ್ಸ್ ಗಳನ್ನ ಪೋಸ್ಟ್ ಮಾಡೋದು, ಬ್ಲಾಗ್ ಅಲ್ಲಿ ಬರೆಯೋದು, ಶೇರ್ ಮಾಡೋದು. ಹಾಗೇನೆ ಈ ಬ್ಲಡ್ ಮಾಫಿಯಾ ಕೂಡ ಒಂದು ಬ್ಲಾಗ್ ನ ಮುಖಾಂತರನೇ ತಿಳಿದಿದ್ದು. ಯಾವ ಬ್ಲಾಗ್ ಅದು? ಫೈಟರ್. ಎಲ್ಲೆಲ್ಲಿ ಬ್ಲಡ್ ಕ್ಯಾಂಪ್ ನಡೆಯುತ್ತೋ ಅಲ್ಲಲ್ಲಿ ನಮ್ ಸೋಷಿಯಲ್ ಕಾಸ್ಗೋಸ್ಕರ ಬ್ಲಡ್ ನ ಡೊನೇಟ್ ಮಾಡ್ತೀವಿ. ತುಂಬಾನೇ ರೇರ್ ಆಗಿರೋ ಬ್ಲಡ್ ಗ್ರೂಪ್ ನ ತಮ್ಮ ಸ್ಟೋರೇಜ್ ಸಾಗಿಸ್ತಾರೆ, ಉಳಿದಿದ್ದನ್ನ ಬ್ಲಡ್ ಬ್ಯಾಂಕ್ ಕಳಿಸ್ತಾರೆ. ಈ ದಂಧೆಯಲ್ಲಿ ಶಾಮೀಲಾಗಿರೋ ಕೆಲವು ಖಾಸಗಿ ಹಾಸ್ಪಿಟಲ್ಸ್, ನರ್ಸಿಂಗ್ ಹೋಮ್ಗಳು ಹೆಚ್ಚಿನ ಬೆಲೆಗೆ ಮಾಡ್ತಾರೆ. ಎಷ್ಟೋ ಸಮಸ್ಯೆ ವಿಷಯಗಳು ನಮಗ್ ಗೊತ್ತೇ ಆಗೋದಿಲ್ಲ, ನೀವ್ ನಮ್ಮ ಹತ್ರ ಹೇಳಕ್ಕಾಗೋದಿಲ್ಲ. ಸೊ ಯಾವುದೇ ಅಕ್ರಮ ಕಾನೂನು ಬಾಹಿರ ಚಟುವಟಿಕೆ ಕಂಡ್ಬಂದ್ರೆ ನಮ್ ಹತ್ರ ಹೇಳಕ್ಕಾಗದೆ ಇದ್ರೆ ನಮ್ ಟ್ವಿಟರ್ಗೆ ಆರ್ ಫೇಸ್ಬುಕ್ಗೆ ಲಿಂಕ್ ಮಾಡಿ ಅಥವಾ ಶೇರ್ ಮಾಡಿ. ಥ್ಯಾಂಕ್ ಯು ಫೈಟರ್. ಈ ರಕ್ತದ ದಂಧೆಯಲ್ಲಿ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಶಾಮೀಲಾಗಿದ್ದು ಆಸ್ಪತ್ರೆಯನ್ನು ಸೀಸ್ ಮಾಡಲು ಆದೇಶಿಸಲಾಗಿದೆ ಹಾಗೂ ಇದರ ಹಿಂದಿರುವ ವ್ಯಕ್ತಿಯನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಈ ದಂಧೆಯ ಮಾಹಿತಿಯನ್ನು ನೀಡಿದ ಆ ಫೈಟರ್ ಯಾರು? ಕೊಡಪ್ಪ. ಹೇಳು ಗುರುವೆ. ಫೋನ್ ಎತ್ತಕ್ಕೆ ಯಾಕೋ ಇಷ್ಟೊತ್ತು? ಕೈಗೆ ಬ್ಯಾರೆ ಎತ್ಕೊಂಡಿದ್ದೆ, ಅದೇನ್ ಹೇಳ? ನನ್ ಬ್ಲಡ್ ಬ್ಯಾಂಕ್ ಹಾಸ್ಪಿಟಲ್ ಸೀಸ್ ಆಗ್ತಿದ್ರೆ ನೀನೇನ್ ಮಜಾ ಮಾಡ್ತಾ ಇದೀಯ? ಗುರುವೆ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅವ್ರ ಇರದ ಬಂದ್ ಮಾಡ್ಲಿಕ್ಕ ನಾ ಇದ್ದೀನಲ್ಲ, ತೆಗಿಸ್ತಾನೆ. ನೋಡು, ನಿನ್ನ MLA ಮಾಡಿ ಮಿನಿಸ್ಟರ್ ಪೋಸ್ಟ್ ಕೊಡ್ಸಿರೋದು ಮಜಾ ಮಾಡೋದಕ್ಕಲ್ಲ. ಇವತ್ ಸಂಜೆ ಅಷ್ಟರಲ್ಲಿ ನನ್ ಬ್ಲಡ್ ಬ್ಯಾಂಕ್ ಹಾಸ್ಪಿಟಲ್ ರಿಲೀಸ್ ಆಗಿಲ್ಲ ಅಂದ್ರೆ ಅದೇ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ ಆಗಿ ಬಿದ್ದಿರ್ತೀಯ ನೀನು. ಅಲ್ಲ ಗುರುವೆ, ಎಂತ ಮಬ್ಬು ನನ್ನ ಮಕ್ಕಳ ಸವಾಸ ಆತಪ್ಪ. ಗೊತ್ತಿಲ್ಲ ಇಂದು ಮುಂದೆ ನೋಡೋದನ್ನ ಬರೀ ಹಾವಳಿನ ಹೆಕ್ತಾರ. ಕಟ್ಕೊಂಡು ಎಂಡ್ರು ನಮಗೆ ಕಾಟ ಕೊಡೋದ್ರಿ. MLA ಮಾಡಿದೀನಿ ಅಂತ ಹೇಳ್ಬಿಟ್ಟು ಈ ನಮೂನಿ ಕಾಟ ಕೊಡ್ತಾರ. ನಮಗಿರೋ ಶುಗರ್ ಲೆವೆಲ್ಗೆ ಮುಂದಿದ್ರ ಜೊತೆಗೆ ಹಿಂದಿದ್ದ ಶುರು ಆಯ್ತು. ಆಗುದಿಲ್ಲ ಇನ್ನು ತಡಿಯೋಣ, ಆಗೋದಿಲ್ಲ. ಹೋಗಲೇ ಚಂಬಿಗೆ ತತ್ತಾರ್ಲೆ ಚಿಕ್ಕ ಬೇರೆ ಹಿಡ್ಕೊಂಡು ಯಪ್ಪ ಏನು ಬಂಗಿ ಬಾಬಾ ಹೋಗಿ ರಾಮ್ ಬಾಬಾ ಆಗ್ಬಿಟ್ಟಿದ್ಯಾ? ಏನು ಸೀನ್ ನೋಡ್ತಾ ಇದ್ಯಾ? ವಾವ್, ವಾಟ್ ಅ ಕರ್ವ್. ಐ ಮೀನ್ ಪೇಂಟಿಂಗ್ ಕರ್ವ್ಸ್. Mohawk attracts. Vismaya, Mohawk Vismaya. Oh, what a rhyming combination, huh? Tigam tara? Your smile, your silence. It kills me, baby. I like it, huh? Bunny, kayarsi. I mean, painting mele. Oh. ಆಮೇಲೆ ನನ್ ಮೇಲೆ ಕಣ್ಣಾಡ್ಸೋರಂತೆ. ಪ್ಲೀಸ್. ಥ್ಯಾಂಕ್ ಯು ನನ್ನ ಸೇವ್ ಮಾಡಿದ್ದಕ್ಕೆ. ಯು ವೆಲ್ಕಮ್. ಈ ಆರ್ಟಿಸ್ಟ್ಗಳು ಯಾವಾಗ್ಲೂ ಡೋಪ್ ಹೊಡಿತಾರಲ್ಲ, ನಿನ್ನೆ ನಾ ಅಲ್ಲಿಗೆ ಬಂದಿದ್ದು ಡೋಪ್ ಹೊಡಿಯೋದಿಕ್ಕಲ್ಲ. ನನ್ ಫ್ರೆಂಡ್ ಜರ್ನಲಿಸ್ಟ್, ಅವಳು ಸ್ಟ್ರಿಂಗ್ ಆಪರೇಷನ್ ಅಂತ ಹೇಳಿ ನನ್ ಸಿಕ್ಕಾಕ್ಸೋದ್ಲು. ಸ್ವಲ್ಪ ಟೈಮಿಂಗ್ಸ್ ಮಿಸ್ ಆಗಿದ್ರು ಅವ್ರು ನನ್ ಸ್ಟ್ರಿಂಗ್ ಬಜಾಯಿಸಿರೋರು. ಹೌ ಫ್ರೀಕ್ವೆಂಟ್ಲಿ ಯು ಡೋಪ್?
ಓ ಅಬ್ಬಾ, ಈ ನಿನ್ ಸ್ಮೈಲು, ಈ ನಿನ್ ಸೈಲೆನ್ಸು, ಇಟ್ ಕಿಲ್ಸ್ ಮಿ ಬೇಬಿ. ಹಲೋ, ಯಾ, ವೇರ್? ಹೌದಾ? ಓಕೆ ಓಕೆ, ಐಮ್ ಕಮಿಂಗ್ 5 minutes. I'll be there, huh? Yeah, okay, I'm coming. Sorry, baby. I have to go. It's too urgent. If you don't mind, ಇದನ್ನ ಫಿನಿಶ್ ಮಾಡ್ತೀಯಾ? Thank you. You called me, huh? ಬ್ರೇಕಿಂಗ್ ನ್ಯೂಸ್. ಭ್ರಷ್ಟ ರಾಜಕಾರಣಿಗಳ ವಿರುದ್ಧ ನೂತನ ಪ್ರತಿಭಟನೆ. ರಾಜಕಾರಣಿಯ ಬಾಯನ್ನ ಚರಂಡಿ ಮೋರಿಗೆ ಹೋಲಿಸಿ ಕಲಾಕೃತಿ ರಚನೆ. ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾದ ಕಲಾಕೃತಿ. ಯಾರು ಆ ರಾಜಕಾರಣಿ? ಆ ರಾಜಕಾರಣಿಯ ಮಾಹಿತಿ ಸ್ಫೋಟ. ಎಕ್ಸ್ಕ್ಲೂಸಿವ್ ಆಗಿ ನಮ್ಮ ಚಾನೆಲ್ ನಲ್ಲಿ ಮಾತ್ರ. ನಾನು ಪರ್ಸನಲ್ ವರ್ಕ್ ಮೇಲೆ ಹೋಗ್ತಾ ಇದ್ದೀನಿ, ನೀವ್ ಹೊರಡಿ. ಮೇಡಮ್, ಎಲ್ರು ಫಂಕ್ಷನ್ಗೆ ಹೋದ್ರೆ ಬೊಕ್ಕೆನೋ ದುಡ್ಡು ಕೊಡ್ತಾರೆ, ಆದ್ರೆ ನೀವು ಬುಕ್ಕು. ಹೂ ಬಾಡೋಗುತ್ತೆ, ದುಡ್ಡು ಖರ್ಚಾಗತ್ತೆ, ಜ್ಞಾನ ಉಳ್ಕೊಳತ್ತೆ. ಎನಿವೆ, ಬರ್ತೇನೆ. ಮೇಡಮ್, ಶಿವಣ್ಣಂಗೆ ಹುಷಾರಿಲ್ವಂತೆ. ಓಕೆ, ಬಾಯ್. ಹಣ್ಣು ಮಾಗಿರ್ಬೇಕು, ಹೆಣ್ಣು ಎಳಸಾಗಿರ್ಬೇಕು ಅನ್ನೋದು ಗಾದೆ. ಆ ಗಾದೆನೇ ಸುಳ್ಳು ಅನ್ನೋಷ್ಟು ಸುಂದರವಾಗಿದ್ಯಾ? ನನಗೆ ಕಿಕ್ ಬೇಕು ಅನ್ನಿಸ್ತಾ ಇದೆ. ಬಟ್ ನನಗೆ ಬೇರೆಯವ್ರ ಕಣ್ಣಾಕಿರೋ ಹೆಣ್ಣು ಕಸಕ್ ಸಮ. ಅದ್ರಲ್ಲೂ ಅವನ್ ಕೈ ಹಾಕಿದ್ದೇನೆ ಅಂದ್ರೆ ನನ್ನ ಎಂಜಲ್ಗ್ ಸಮ. ನಾನ್ ಮುಟ್ಟಲ್ಲ, ಸೆರೆಗೆ ಎಳದ್ ಕೈಯಲ್ಲೇ ಶೀಲಾ ತೆಗೆದು ಕಳಿಸ್ತೀನಿ. ಹೇ ರುದ್ರ, ಗೋಸೆ ಮಜಾ ಕೊಡೋ. ಮೇಡಮ್ಗೆ ಫಸ್ಟ್ ನೈಟೇ ಮರ್ತೋಗ್ಬೇಕು. ಇಂಟ್ರೊಡಕ್ಷನ್ ಆದ್ಮೇಲೆ ನಾವು ಎಂಟ್ರಿ ಕೇಳ್ತಿದಾರೆ, ಆದ್ಮೇಲೆ ಹೆಂಡತಿ ಮಕ್ಳು ಇಲ್ಲದ ಮಕ್ಳೇ ನೀವು. 3 ನಿಮಿಷ ನನ್ನ ಕ್ಷಮಿಸ್ಬಿಡಮ್ಮ. ಯಾರೋ ನೀನು? ನಿಮ್ ಪಾಲಿಗೆ ಬಂಗಿ ಹೊಡೆಯೋ ಶಿವಾನು ನಾನೇ, ಪುಂಗಿ ಊದೋ ಯಮಾನೋ ನಾನೇ. ಬಾರೋ 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 ಬಾರೋ.
ತಿನ್ನು. ಆ, 3 ನಿಮಿಷ ಕ್ಷಮಿಸ್ಬೇಕಾ? ಅಮ್ಮ ಈಗ ನೀನೇ ಕಾನೂನ್ ಕೈ ತಗೊಂತ ಇದ್ಯಾ? ಇದು ಕಾನೂನಿನ ಕೈಯಲ್ಲ, ಕರುಳಿನ ಕೂಗು. ಹಾಗೆ ನಾನು ಹೊಡೆದಾಡಿದ್ದು ಮಾತೃವಾತ್ಸಲ್ಯಕ್ಕೆ. ಬಾಡಿ ಬಿಲ್ಡ್ ಮಾಡ್ಕೊಂಡು ಶೋ ಮಾಡ್ಕೊಂಡು ಓಡಾಡೋದಲ್ಲ. ಅರ್ನಾಲ್ಡ್ ತರ ಆಗು, ಆಗೊಪ್ಕೋತೀನಿ. ಓ ನೋಡು, ನಾನು ಯಾರಿಗೂ ಏನ್ ಕಮ್ಮಿ ಇಲ್ಲ. ಬರೀ ಶೋ ಕೊಡೋದಲ್ಲ, ಗೊತ್ತಲ್ಲ ಅವನೇನಾಗಿದ್ದು? ಗವರ್ನರ್. ನೀನು ರೋಡ್ ನಲ್ಲಿ ಪೇಂಟ್ ಮಾಡ್ಕೊಂಡು ಊರೂರು ಸಾಬರಿ ಬ್ಲಾಗ್ ಅಲ್ಲಿ ಬರ್ಕೊಂಡು ಗನ್ ಹಿಡ್ಕೊಂಡು ಟ್ರೈನಿಂಗ್ ಮಾಡ್ತಾ ಇದ್ರೆ ದೊಡ್ಡ ಫೈಟ್ರೇನ್ ಅಲ್ಲ ನೀನು. ನೀನ್ ಯಾರು ಅವನ್ನ ಹೊಡಿಯಕ್ಕೆ? ಮಾ, ಇಲ್ಲಿ ಒಬ್ಬ ಧ್ವಜ ಹಿಡಿದು ನಿಂತ್ರೆ ಶಾಂತಿನೂ ನಿಲ್ಸಲ್ಲ, ದೊಡ್ಡದಾಗ ರೆವಲ್ಯೂಷನ್ ಆಗಲ್ಲ ಅಂತ ಎಲ್ರಿಗೂ ಗೊತ್ತು. ಹಾಗಂತ ನಿನ್ ಮೇಲೆ ಕೈ ಇಡಕ್ ಬಂದ್ರೆ ಸುಮ್ನೆ ನಿಂತ್ಕೊಂಡು ನೋಡ್ಬೇಕಿತ್ತ? ಮಾ, ನಾನು ಒಬ್ಬ ಸಾಮಾನ್ಯ ವ್ಯಕ್ತಿನೇ. ನನ್ನಲ್ಲೂ ಒಳ್ಳೆ ವ್ಯಕ್ತಿತ್ವನ ರೂಪಿಸಿದ್ದು ನೀನೇ ತಾನೆ? ನೋಡ್ಚಿನ್ನು, ನೀನೇ ನನ್ ಪ್ರಪಂಚ. ಮಾ, ನನಗೂ ಅಷ್ಟೇ. ಬೆಳ್ದಿದ್ದು ನಿನ್ನೆರಳು, ಹಿಡಿದು ನಡೆದಿದ್ದು ನಿನ್ ಕೀರು ಬೆರಳು. ನೆರಳಿಗೆ ಬಿಸಿಲು ತಾಕಿದ್ರು, ಬೆರಳು ಮುಂಚುಚ್ಚಿದ್ರು, ನೋವಾಗೋದು ನನಗೆ. ಅಯ್ಯೋ ಅಮ್ಮ, ಈಗ ನಿನ್ ಕಣ್ಣೀರ್ ಬರೋದು ಬೇಡ, ನನಗ್ ನೋವಾಗೋದು ಬೇಡ. ಈಗ ಏನಮ್ಮ, ಕಿರಿಕು ಕಿತಾಪತಿಯಿಂದ ದೂರ ಇರ್ಬೇಕು, ಬೆಳಗ್ಗೆ ಎದ್ದು ನಿಂತರ ಆಫೀಸ್ಗೆ ಹೋಗಿ ಸಂಜೆ ಆದ್ರೆ ಮನೆಗ್ ಬರ್ಬೇಕು, ಅಷ್ಟೇ ತಾನೆ? ಇರ್ತೀನಿ ಬಿಡು. ತಿನ್ನು. ಸಾರಿ ಕೈ ತುತ್ತು ಕೊಟ್ಟವಳೆ, ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ನಮಸ್ಕಾರ ಕಲಾವಿದರಿಗೆ, ಬನ್ನಿ ಸರ್, ಬನ್ನಿ. ಕಮ್ ಕಮ್. ಎಲ್ಲಿ ಮೀಡಿಯಾದವ್ರು ಯಾರು ಕಾಣಿಸ್ತಾ ಇಲ್ಲ? ಓ, ನಾನು ಅಲ್ಲಿ ಪೇಂಟ್ ಮಾಡಿರೋದಲ್ವಾ? ಕವರೇಜ್ ಎಲ್ಲ ಆಯ್ತಾ? ಬಿಲ್ಡಪ್ ತಗೊಂಡಿದ್ದು 3-4 ದಿನಗಳಿಂದ ಎಲ್ಲಾ ಮೀಡಿಯಾಗಳಲ್ಲೂ ತಮ್ದೇ ಹವಾ ಬಾಸ್. ಜನ ಹೊತ್ತು ಮೆರೆಸಿದ್ರು, ತಲೆ ತಗ್ಸಿ ನಡೆದವ್ರ ಮುಂದೆ. ನೆನ್ನೆ ಮೊನ್ನೆ ಬಂದಿರೋ ನಂದಲ್ಲ ಏನ್ ಹವಾ, ಯಾವ ಬಾಸು? ಆದ್ರೂ ಹೆಸರು ಯಾರ್ದೋ ಬಸರಿನ ಯಾರ್ದೋ ಗ್ಯಾಪಲ್ಲಿ ಹೊಡ್ಕೊಂಡ್ಬಿಟ್ಟೆ. ಹಲೋ, ಸೆಲ್ ಒಳಗ್ ಬರೋ ಕಾಲು ಸೆಲ್ ಫೋನ್ ಬಂದಿದ ತಕ್ಷಣ ಹಣ್ಣನ್ನ ನೀರ್ ತಿಂದು ಸಿಪ್ಪೆನ ನನಗೆ ಎಷ್ಟೋ ಗ್ಯಾಪ್ ಅಲ್ಲಿ ಎಸ್ಕೇಪ್ ಆಗಿದ್ದು ತಾವು. ಸಾರಿ, ಗೊತ್ತಾಗೋಯ್ತಾ? ಸರಿ, ಇವತ್ತಿನ ಕಾಲದ ಹುಡುಗರ್ಗೆ ಒಂದ್ ಹುಡುಗಿ ನಂಬರ್ ಕೊಟ್ರೆ ಇಮಿಡಿಯೇಟ್ ಆಗಿ ವಾಟ್ಸ್ಆಪ್ ಡಿಪಿ ಚೇಂಜ್ ಆಗುತ್ತೆ, ಫೇಸ್ಬುಕ್ ಅಲ್ಲಿ ಕವಿಗಳಾಗೋಗ್ತಾರೆ. ಊಟ ಆಯ್ತಾ, ತಿಂಡಿ ಆಯ್ತಾ, ಏನ್ ಮಾಡ್ತಿದ್ಯಾ, ಯಾವ ಬಟ್ಟೆ ಹಾಕೊಂಡಿದ್ಯಾ ಅಂತ 1000 ಪ್ರಶ್ನೆ ಕೇಳ್ತಾರೆ. ಕೊನೆಗೆ ರಾತ್ರಿ ಗುಡ್ ನೈಟ್ಗೆ ಕಿತ್ತೂರು ಸ್ಮೈಲಿ ಸೆಲ್ಫಿ ಬೇರೆ. ನೀನ್ ಯಾಕೇನು ಹಾಕ್ಲೇ ಇಲ್ಲ? ಅದೇ ವೇವ್ ಹ್ಯಾಂಡ್ ಫ್ರೀ ಆಗಿ ಸಿಗತ್ತೆ ಅಂತ ಹಾಕೊಳಕ್ ಹೋದ್ರೆ ಅರ್ಗಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಅಬ್ಬಾ, ಈ ಮೋಹಕನ ಮಾತು ಮುಗುಳು ನಗೆಗೆ ಈ ವಿಸ್ಮಯ ವಿಸ್ಮಿತಳಾದಳು. ಓಕೆ, ಆ ಗಾಡಿ ಈ ಬಾಡಿ ಎರಡು ಆಫ್ ಆಗಿದೆ, ಮುಂದಕ್ಕೆ ಹೋಗಕ್ಕಾಗಲ್ಲ. ಸೊ ನನ್ ಬಾಡಿನ ಈ ಗಾಡಿಲಿ ಲಿಫ್ಟ್ ಮಾಡ್ತೀಯಾ? ಲೆಟ್ಸ್ ಗೋ. ನೀನ್ ಡೈಲಿ ಸೈಕಲ್ ಏನಾ? ಹೌದು. ನೀವ್ ತುಂಬಾ ಲಕ್ಕಿರಿ. ಹೇಗೆ? ಮತ್ತೆ ಎಲ್ರು ಹುಡುಗಿಗೋಸ್ಕರ ಸೈಕಲ್ ಹೊಡಿದ್ರೆ ನೀವ್ ಹುಡುಗಿ ಕೂರ್ಸ್ಕೊಂಡೇ ಸೈಕಲ್ ಹೊಡಿತಿದ್ಯಾ? ಈ ಲವ್ ಗಿವ್ ನೀನ್ ಮಾಡಿರಲ್ಲ ಬೇಡ, ಬಟ್ ಬೇಜಾರ್ ಹುಡುಗಿ ಮಾಡಿರ್ತಾರಲ್ಲ, ಅದೇ ಬೇಬಿ ಪ್ರಪೋಸ್ ನಾ. ಅಬ್ಬಾ, ಈ ಸ್ಮೈಲ್ ಸಾಕು ಬೇಬಿ. ಕಮ್ ಆನ್ ಬೇಬಿ, ಸ್ಪೀಕ್ ಅಪ್, ಬಿ ಓಪನ್. ಪ್ರಪಂಚ ಪೂರ್ತಿ ತಿರುಗಿದ್ರೆ ಸ್ನೇಹಿತರು ಸಿಗ್ತಾರೆ, ಊರೆಲ್ಲ ಸುತ್ತಾಡಿದ್ರೆ ನೆಂಟರು ಸಿಗ್ತಾರೆ, ಮನೇಲಿ ತಂದೆ ತಾಯಿ. ಆದ್ರೆ ಪ್ರೀತಿಸಿದವಳು ಹೃದಯಕ್ಕೆ ಮಾತ್ರ ಸಿಗ್ತಾಳೆ. ಅವಳಿಗೆ ಮಾತ್ರ ಈ ಪ್ರೀತಿ ಅದರ ರೀತಿ ಎರಡೂ ನೋಡಕ್ ಸಿಗೋದು. ವಾಹ್, ಕ್ಯಾ ಬಾತ್ ಹೈ. ಈ ಮೋಹಕನ ಮಾತಿಗೆ ವಿಸ್ಮಯ ವಿಸ್ಮಿತಲಾದಲ್ಲ,
ಥ್ಯಾಂಕ್ ಯು. ಫಸ್ಟ್ ಟೈಮ್ ನನ್ನ ಹೃದಯದಲ್ಲಿ ಬೆಲ್ ಬಜಾಯಿಸ್ತಿದೆ. ಅದು ಪ್ರೀತಿ ಬೆಲ್. ಮನಸ್ಸಿನಲ್ಲಿ ಬಣ್ಣಗಳ ರಂಗಿನಾಟ ಶುರುವಾಗಿದೆ. ಅದು ಸಿಕ್ಕಿದ್ಮೇಲೆ ಥ್ಯಾಂಕ್ ಯು ಸೋ ಮಚ್ ಮೋಹಕ್. Salute to it, ಹಾಡಾಗ್ ಬಿಡ್ಲಿಲ್ವಲ್ಲ baby? You missed a lot. ಆಸೆ ಪಡೋದಕ್ಕೂ ಅನುಭವಿಸೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಬ್ಬಾ, ಆಮೇಲೆ ನಿಂಗ್ ಆಸೆನೇ ಇಲ್ಲ, ಇನ್ ಅನುಭವಿಸೋದೆಲ್ಲಿ? ಆಸೆಯಿಂದ ಅನುಭವ ಅಲ್ಲ, ಅನುಭವದಿಂದ ಆಸೆ. ಅಬ್ಬಾ ಬೇಬಿ, ಹುಡುಗರಿಗೆ ಸೊಂಟ, ಹುಡುಗರಿಗೆ ಮೊಣ್ಕಾಲು ಎರಡು ಸ್ಟ್ರಾಂಗ್ ಆಗಿರ್ಬೇಕಂತೆ. ಹುಷಾರು, ಜಾಸ್ತಿ ಹೊಡಿಯಕ್ ಹೋಗ್ಬೇಡ ಸೈಕಲ್ನ. I like your smile, your silence. It kills me, baby. I know how to ring bell in your heart. Hi. ಅರೆ ಹೇ, ಯಾರಮ್ಮ ನೀನು? ಜನಕ್ಕೆ ನನ್ನ ಇಂಟ್ರೊಡಕ್ಷನ್ ಆಗಿದೆ, ನಿಮ್ಮ ಇಂಟ್ರೊಡಕ್ಷನ್ ನನಗೆ ಗೊತ್ತಿದೆ. ಆದ್ರೆ ನಿನ್ ಹಿನ್ನೆಲೆ ನಂಗ್ ಗೊತ್ತಿಲ್ವೇ? ಹಿನ್ನೆಲೆ ತಿಳ್ಕೊಂಡ್ ನೀವೇನ್ ಇನ್ನೊಂದ್ಸಲ AS ಎಕ್ಸಾಮ್ ಬರೀತೀರಾ? ಒನ್ನೆಲೆ ತಿಳ್ಕೊಳ್ಳಿ ಸಾಕು. ಮೊಮ್ಮಕ್ಳಿಗೆ ಪೇಂಟಿಂಗ್ ಹೇಳ್ಕೊಡ್ಬೋದು. ಅತ್ತೆ ನೀ ಗೊತ್ತಿದೆ. ಆದ್ರೆ ನಿನ್ ಹಿನ್ನೆಲೆ ನಂಗ್ ಗೊತ್ತಿಲ್ವೇ? ಹಿನ್ನೆಲೆ ತಿಳ್ಕೊಂಡ್ ನೀವೇನ್ ಇನ್ನೊಂದ್ಸಲ AS ಎಕ್ಸಾಮ್ ಬರೀತೀರಾ? ಒನ್ನೆಲೆ ತಿಳ್ಕೊಳ್ಳಿ ಸಾಕು. ಮೊಮ್ಮಕ್ಳಿಗೆ ಪೇಂಟಿಂಗ್ ಹೇಳ್ಕೊಡ್ಬೋದು. ಅತ್ತೆ ಯಾರ್ ನೀನು? ಅತ್ತೆನಾ? ಯಾರಮ್ಮ ನೀನು? ಐ ಆಮ್ ವಿಸ್ಮಯ. ಸೊ ನಿಮಗೊಂದ್ ಕಾಳಾಗ್ತಿರೋ ಕತ್ರೀನಾ, ಕರೀನಾ. ಬಟ್ ನನ್ ಮಗ ಕಾಳ್ ತಿನ್ನೋ ಕಾಗೆ ಅಲ್ಲ. ಸೊ ದಟ್ ಕಾಳ್ ತಿನ್ನಿಸ್ತೇ ಆಗ್ಲಿ, ಗಾಳಕ್ ಬೀಳಿಸ್ತೇ ಆಗ್ಲಿ ಬಿಡೋಳ್ ನಾನಲ್ಲ. ಏನ್ ಮಾಡ್ತೀಯಾ? ರೇಪ್. ನಿಮ್ ಮಗನ್ ಮೇಲೆ ನಾನೇ ರೇಪ್ ಮಾಡಿ ಅವನ್ ಮೇಲೆ ಕೇಸ್ ಹಾಕಿ ನಿಮ್ಮನೆ ಸೊಸೆ ಆಗ್ತೀನಿ. ಅಲ್ಲಮ್ಮ, ಒಂದ್ ಹೆಣ್ಣಾಗಿ ಇಷ್ಟೊಂದ್ ಬೋಲ್ಡ್ ಆಗ ಮಾತಾಡೋದು? ಅತ್ತೆ, ಹುಡುಗಿರು ಎಷ್ಟೇ ಬೋಲ್ಡ್ ಆಗಿದ್ರು ಮದ್ವೆ ಆದ್ಮೇಲೆ ಹುಡುಗರು ಕೋಲ್ಡ್ ಆಗ್ಲೇಬೇಕು. ನಂಗಂತೂ ನಿಮ್ ಮಗನೇ ಗಂಡ ಆಗ್ಬೇಕು. ಅದಕ್ ನಿಮ್ ಹೆಲ್ಪ್ ಬೇಕು ಪ್ಲೀಸ್ ಅತ್ತೆ. ಇಲ್ಲ ನೋಡಿ, ನಿಮ್ ಮಗನ್ ಜೊತೆ ನನ್ ಫ್ಯೂಚರ್ ಪೇಂಟಿಂಗ್ ಪ್ಲಾನ್ ಮಾಡಿದೀನಿ ನೋಡಿ. ರೋಡಲ್ ಪೇಂಟ್ ಮಾಡ್ತಿದ್ದೋಳು ಹಾರ್ಟ್ ಅಲ್ಲಿ ರಂಗಿರ್ಚಿದ್ ಗಂಗು ಅಂದ್ರೆ ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ ಅನ್ನೋ ಆ ಕಲಿಯುಗದ್ ಬೇವಂಗೆ ಈ ತಾಯಿ ಕರುಳಿನ ಕೂಗ್ಬಿಟ್ರೆ ಬೇರೆ ಯಾರಿಗೂ ಕೇಳ್ಸಲ್ವತ್ತೆ. ಪ್ಲೀಸ್ ಅತ್ತೆ, ಈ ತಾಯಿ ಮಮತೆ ಮನ್ಸ್ ಮಾಡಿದ್ರೆ ನಾವೆಲ್ಲ ಒಂದೇ ಗುಡಿ ಹಕ್ಕಿಗಳಾಗಿರ್ಬೋದು. ನನ್ ಮಗ ಅಂದ್ರೆ ಅಷ್ಟೊಂದ್ ಇಷ್ಟನಾ ನಿನ್ಗೆ? ಅತ್ತೆ, ಕಣ್ ಚಿಕ್ಕದು ಆದ್ರೆ ನೋಟ ದೊಡ್ಡದು, ಹಾಗೆ ನನ್ನ ಹೃದಯ ಚಿಕ್ಕದು. ಬಟ್ ನಿಮ್ ಮಗನ್ ಮೇಲಿರೋ ಪ್ರೀತಿ ದೊಡ್ಡದು. ಅದಕ್ಕೆ ತಾನೇ ನನ್ ಫ್ಯೂಚರ್ ನ ಈ ಪೇಂಟಿಂಗ್ ನಲ್ಲಿ ಪ್ಲಾನ್ ಮಾಡಿರೋದು. ನಾನ್ ನನ್ ಮಗನ್ ಆಸೆಗೆ ಅಡ್ಡ ಬರಲ್ಲ. ಅವನು ಒಪ್ಪಿದ್ರೆ ನಂದೇನ್ ಅಭ್ಯಂತರ ಇಲ್ಲ. ಇಷ್ಟ ಭಯ ಇದ್ರೆ ಸಾಕತ್ತೆ. ರೆಡ್ ಅಲ್ಲಿರೋ ನಿಮ್ ಮಗನ ಎಲ್ಲೋ ಬೀಳ್ಸಿ ಎಲ್ಲೋ ಇಂದ ಗ್ರೀನಿಗೆ ತರೋ ಜವಾಬ್ದಾರಿ ನಂದು. ನಾನ್ ಒಂದ್ ವೀಕ್ ಊರಲ್ಲಿರಲ್ಲ. ಅವನ್ ಬೀಳಿಸ್ತೀಯೋ ನೀನೇ ಬೀಳ್ತೀಯೋ ನೋಡೋಣ. ಈ ಪ್ರೇಮ ಯುದ್ಧದಲ್ಲಿ ಪ್ರೀತಿ ವಾತ್ಸಲ್ಯದ ಹೊಸ ಇತಿಹಾಸ ಬರೆಯೋದಿಕ್ಕೆ ಈ ತಾಯಿ ಮಮತೆಯ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಅತ್ತೆ. ಓಕೆ ಮಮ್ಮಿ, ಬಾಯ್ ಬಾಯ್. ಹುಷಾರೋ. ಹಲೋ ಬಾಸ್. ಆಯ್ತು, ಬಾಯ್ ಹಾಕಿ. ನಿಮ್ ಮೈ ಬಣ್ಣ ನೋಡಿದ್ರೆ ಹಾಲೋ ಅನ್ಸುತ್ತೆ. ಕುಡಿಸ್ತೀರಾ? ಹಾ, ಐ ಮೀನ್ ಕುಡಿಸ್ತೀರಾ ಅಂತ. ಹಾ
ಹಾಲು. ಸರಿ. ಮಾತೃಶ್ರೀ ಅವರು ಎಲ್ಲೋ ಹೋದ್ರು ಅನ್ಸುತ್ತೆ. ಮನೇಲಿ ಯಾರು ಇಲ್ಲ. ಇಬ್ರು ಏನಾದ್ರೂ ಮಾಡೋಣವಾ? ಅದೇ ಬೇಬಿ, ತಿಂಡಿ ಊಟಕ್ಕೆ ಏನಾದ್ರೂ ಮಾಡ್ಕೊಡ್ಲಾ ಇಲ್ಲ ಇಬ್ರು ಸೇರಿ ಏನಾದ್ರೂ ಮಾಡೋದಾ ಅಂತ ಕೇಳ್ದೆ. ಹಾಲ್ ಕೊಡ್ಸಿದ್ದಕ್ಕೆ ಥ್ಯಾಂಕ್ ಯು. ಬಾಯ್. ಹಲೋ, 3 days ಟೈಮ್ ಕೊಡ್ತೀನಿ. ಅಷ್ಟ್ರೊಳಗ್ ನೀನಾಗೆ ಬಂದ್ ಲವ್ ಯು ಅಂತ ಹೇಳಿದ್ರೆ ಸರಿ. ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗತ್ತೆ? ನಿಂಗೊಬ್ನಿಗೆನಾ ಒಳ್ಳೆ ಬಾಡಿ 8 packs ಎಲ್ಲ ಇರೋದು? ಅಲ್ಲಿರೋ ನಮ್ ಹುಡುಗರೆಲ್ಲ 1 ತಿಂಗಳು ಚೆನ್ನಾಗಿ ಹೊಡೆದ್ರೆ pics ನ 10 packs ಬರುತ್ತೆ. ವಾಟ್ ಬಾಯ್ಸ್? Only 3 days, huh? Incredible crime and criminal, but it's not in my power. ಹಾಗಂತ ಸುಮ್ನೆ ಕೂತ್ರೆ ಇಂಡಿಯನ್ ಬ್ಯಾಂಕ್ಸ್ಗೆ 9,000 ಕೋಟಿ ಫ್ರಾಡ್ ಮಾಡಿ ಲಂಡನ್ ನಲ್ಲಿ ರಾಯಲ್ ಆಗಿ ತಿರುಗಾಡ್ಕೊಂಡಿರೋ ಬಿಳಿಗಡ್ಡದ ಬಿಸ್ನೆಸ್ ಮ್ಯಾನ್ ಸಾಲ್ಗೆ ಈ ಕ್ರಿಮಿನಲ್ ಸಹ ಸೇರ್ತಾನೆ ಅಷ್ಟೇ. Interpol, red corner notice, non-bailable warrant, which is useful now. ನೋ ಯೂಸ್ ಸರ್. Then? ಸರ್, ಗಿವ್ ಮಿ ಫುಲ್ ಪವರ್ ಅಂಡ್ ಫ್ರೀಡಮ್ ಆನ್ ಮೈ ಡ್ಯೂಟಿ. ಇನ್ನು 6 ತಿಂಗಳು ನೋ ಟ್ರಾನ್ಸ್ಫರ್, ಸಸ್ಪೆನ್ಷನ್, ಆಬ್ಲಿಗೇಷನ್ ಲೀವ್ ನನ್ ಮೇಲೆ ಇರಬಾರ್ದು. Officially, of course, but politically? 60 ವರ್ಷದವರೆಗೂ ರಿಟೈರ್ಮೆಂಟ್ ತಗೊಳ್ದೇನೆ ಆಫೀಸರ್ಸ್ ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡ್ತಿದ್ರೆ 5 ವರ್ಷ ಪವರ್ ಬರೋ ಪಾಲಿಟಿಷಿಯನ್ಸ್ ಏನ್ ಮಾಡ್ತಾರೆ ಸರ್? Good. What's your next move? ಟಾರ್ಗೆಟ್ ದ ಬಾಲ್. ಅವರ ಒಂದೊಂದು ದಂಧೆನು ಬಂದ್ ಮಾಡ್ತಾ ಬರ್ತೀನಿ. ಅವ್ರಿಗೆ ತುಂಬಾ ಬೇಕಾಗಿರೋ ಒಂದ್ ಬಾಲ್ ನನ್ ಕೋರ್ಟ್ಗೆ ಬಂದ್ ಬೀಳ್ಲೇಬೇಕು. ಬಾಲ್ಗೋಸ್ಕರ ಆ ಕ್ರಿಮಿನಲ್ ನನ್ ಬೋನ್ಗೆ ಬರ್ಲೇಬೇಕು. ದಟ್ ಟೈಮ್ ವಿ ಕ್ಯಾನ್ ಅರೆಸ್ಟ್ ಹಿಮ್. ಅಟ್ ದ ಸೇಮ್ ಟೈಮ್ ವಿ ಹ್ಯಾವ್ ಟು ಫೈಲ್ ಎ ಕೇಸ್ ಅಗೇನ್ಸ್ಟ್ ಹಿಮ್ ಅಂಡ್ ಪುಟ್ ಬಿಹೈಂಡ್ ದ ಬಾರ್ಸ್. Okay, go ahead. I will discuss with the concerned minister. Thank you very much, sir. Thanks. I wanna follow you, follow you, follow you. ಅಬ್ಬಾ. ರಂಗಪ್ಪ ಸರ್, 1 ನಿಮಿಷ ಬನ್ನಿ ಇಲ್ಲಿ. ಹೇಳಿ ಸರ್. ಇದು ನಮ್ ಡ್ರೈವರ್ ಕೊಟ್ಬಿಡಿ. ಓಕೆ ಸರ್. ಬಾಯ್. ಪವರು ಬರಲ್ಲ, ನಾವ್ ಬೀಳೋದೂ ಇಲ್ಲ. ಗಾಡಿ ಹಿಂದೆ ಹುಡುಗಿರಿಂದ ಹೋದ್ರೆ ಹಾಗೇನೆ ಹೋದ್ರಲ್ಲೇ. ಬನ್ನಿ, come. What's your name? My name is Kariyappa. Kariyappa? Not Kariyappa. Kariyappa Allah. Kariyappa. Come. This is Kariyappa. Which minister? Excise minister. Oh, yoga. Not yoga. Exercise. ಏನಪ್ಪ ಹೇಳಿ? ಎಕ್ಸೈಸ್ ಮಿನಿಸ್ಟರ್. Exercise minister. ಅಗಲಾತಲೆಯಪ್ಪ. Hey, what are you doing? ನೀರಲ್ಲಿ Where is the bubble? Hey, look, coming? it's amazing. ಎಲ್ಲಂದ್ರಲ್ಲಿ ಕಾಲೆತ್ತಿದ್ಯಲ್ಲ. ಕೇಳು ಗುರುವೆ, ನನಗಿರೋ ಶುಗರ್ ಲೆವೆಲ್ಗೆ ನೀ ಕೊಟ್ಟಿರೋ ಸೂಟ್ ರೂಮ್ಗೆ ಹೋಗಿ ಉಯ್ಲಿಕ್ ಆಗ್ತದ? ದೇವ್ರು ಕೊಟ್ಟಿರೋ ನೀರು ಎಲ್ಲಾದ್ರೇನು ಚಲ್ ಬಿಡದೆ. Kariyappa doing wonderful magic. See bubbles coming from water? Yes, from water. It's not miracle bubbles. It's piss bubbles. What? Piss? Oh.
You dirty bloody fella, go away! Go away! ಹುಡುಗಿರ ಬಿಟ್ಟು ಹೋಗ್ಬೇಡ್ರೆ ನಿಂತ್ಕೊಂಡ್ರೆ You're not coming. Get lost. ಏನು ಕಾಣಿಸ್ತಾನೆ ಇಲ್ಲ. ಆವಾಗಿಂದ ನೀರಿನೊಳಗದಿನಿ ಒಂದು ಕಾಣ್ಲೇ ಇಲ್ಲ. ಪಿಸ್ ಅಂದ್ರೆ ವಿಷ ಅಲ್ಲ ಕಣೋ, ಇದು ಬಾಚೆ. ಲೇ ಹುಡುಗಿರ ನಿಂತ್ಕೊಂಡ್ರಲೆ ನಡುವಿನ ಕೈ ಕೊಟ್ಟು ಹೋಗ್ತೀರಿ. ಏನ್ ಗುರುವೆ ಟೆನ್ಷನ್? ಅವಳಲ್ಲಿ ಡೆಲ್ಲಿಗೆ ಹೋಗಿ ನನ್ನ ಹೆಸರಲ್ಲಿ ರೆಡ್ ಕಾರ್ನರ್ ನೋಟಿಸ್ ಇಶ್ಯೂ ಮಾಡ್ತಾ ಇದ್ರೆ ನೀನು ಹುಡುಗಿರ ಜೊತೆ ಮಜಾ ಮಾಡ್ತಾ ಇದ್ಯಾ? ಯಾಕೆ ಟೆನ್ಷನ್ ಮಾಡ್ಕೊಂಡ್ ತಲೆ ಕೆಡಿಸ್ಕೋತಿ ಗುರುವೆ? ನಾನ್ ಇದೀನಲ್ಲ, ನೋಡ್ಕೊತೀನಿ ಬಿಡ. ನೋಡ್ಕೋತೀಯ ಅವಳಿಗೆ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ, ನಾನೇ ನೋಡ್ಕೋತೀನಿ. ಅಲ್ಲ ಗುರುವೆ ನಿಂದ್ರಪ್ಪ, ನಿಂತ್ಕೊಳ. ಹೋಗದ್ ಹೋದ, ಆ ಇಬ್ರು ಹುಡುಗಿರ್ನು ಅಧಿಕರಿಸಿ ಹೋದ. ಹಲೋ, उस लौंडे को मारने से क्या फायदा? तुम्हारे माँ चाहिए तो तेरी गर्लफ्रेंड को हमारे हवाले कर दो. Hey, she's not my girlfriend. ज्यादा मत चिल्लाओ, जो बोला वो करो. ज्यादा होशियारी मत दिखाओ. पुलिस नंबर ट्रेस किया तो हाँ? तुम्हारी माँ को. ಹಲೋ 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 ಬಾಸ್, ನೀ ಜಗಳ Bye. Hey. Fuck. So sweet.
ಎಳ್ಳೀರು. ಈ ಹುಡುಗರನ್ನ ನಂಬಲೇಬಾರ್ದು. ನಿನ್ನೆ ಮೊನ್ನೆ ಮೆಸೇಜಿಗ್ರಿ ಒಂದ್ಸಲಿನೂ ಮಿಸೆ ಬ್ಲೇಡ್ ಹಾಕ್ತಿರೋ ಹುಡುಗರೆಲ್ಲ ಬ್ಲೇಡ್ ಹಿಡ್ಕೊಂಬಂದ್ ಕಿಡ್ನಾಪ್ ಮಾಡಿದ್ರೆ ಎದುರು ಬಿಡ್ತೀನಾ? ಅದು ನಿನ್ ಹುಡುಗಿಯಾಗಿ. ನಿನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಅಲ್ಲ. ಹೆಚ್ಚು ಕಮ್ಮಿ ಕಮ್ಮಿ ಇರೋದು ಜಾಸ್ತಿ ಆಗೋದು. ಏಯ್ ನಿನ್ಗೊಂಚೂರು ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ? ಸಿಕ್ಸ್ ಸೆನ್ಸ್ ಇದೆಯಲ್ಲ, ನಿನ್ ಮನ್ಸ್ ಹೇಗ್ ನಂಬ್ತೋ ಹಾಗೆ ಅವ್ರ ಕಣ್ ನಂಬ್ತು. ಫಸ್ಟ್ ಟೈಮ್ ಬಂಗೀಪುರದ ಲಾಕಿಂದ ನನ್ನ ಬಿಡ್ಸಿ ನಿನ್ ಗಾಡಿ ಲಿಫ್ಟ್ ಮಾಡ್ತಾ ನನ್ ಹಾರ್ಟ್ ನ ಲಾಕ್ ಮಾಡ್ದೆ. ಇವತ್ತ ಆ ಹುಡುಗರ್ ಲಾಕ್ ನಿಂದ ನನ್ನ ಬಿಡ್ಸಿ ಸೀದಾ ನನ್ ಕುತ್ತಿಗೆ ಲಾಕ್ ಹಾಕೋಣಾದೆ. ರೋಡ್ ನಾನ್ ನಿನ್ ಹಿಂದೆ ಬಿದ್ದು ಬಕೆಟ್ ಹಿಡ್ದೆ. ನೀನು ಕದ್ದು ಮುಚ್ಚಿ ನನ್ ಹಿಂದೆ ಬಿದ್ದು ಪರದಾಡ್ತಿದ್ಯಾ? ಹಾರ್ಟ್ ನ ಇವಾಗ್ಲಾದ್ರೂ ಬಾಯ್ ಬಿಟ್ ಹೇಳು ಬೇಬಿ. ಅಬ್ಬಾ, ಈ ನಿನ್ ಸ್ಮೈಲು, ಈ ಸೈಲೆನ್ಸು, ಇಟ್ ಕಿಲ್ಸ್ ಮಿ ಬೇಬಿ. ಅಪ್ಪ ಅಮ್ಮ ನಾವ್ ಆಟ ಆಡೋದಕ್ಕೆ ಹೋಗ್ತಿರೋದು. ವಾವ್, ಇಟ್ ಸೌಂಡ್ಸ್ ಗುಡ್ ಬೇಬಿ. ನೋ, you're not a baby. You're a man. That's a man, huh? ನಾನು ಇನ್ನು ಚೈಲ್ಡ್ ಅನ್ಕೊಂಡಿದ್ದೆ. But you're a crazy man, huh? ನಾನ್ ಕೇಳಿದ್ದು ನಿಮ್ಮಪ್ಪ ಅಮ್ಮನ ಬಗ್ಗೆ. ಅಪ್ಪ ಎಲ್ರಿಗೂ ಅಪ್ಪ ಅಂದ್ರೆ ಆಕಾಶ. ನನಗ ಆಕಾಶ ಕಣ್ಣಿಗೆ ಕಂಡ್ರು ಮನ್ಸಿಗೆ ತುಂಬಾ ದೂರ. ಇನ್ನೂ ಅಮ್ಮ ಉಸಿರು ಕೊಟ್ಟೋಳ್ ಹೆಸರು ಕೂಡ ನಂಗೆ ನೆನ್ಪಿಲ್ಲ. ಆದ್ರೂ ನಗ್ತಾನೆ ಇರ್ತೀನಲ್ಲ. ನಗ್ತಾ ಇದ್ರೆ ನೋವುಗಳು ನೆನ್ಪಾಗಲ್ಲ. ಎವ್ರಿ ಪ್ರಾಬ್ಲಮ್ ಹ್ಯಾಸ್ ಅ ಸೊಲ್ಯೂಷನ್. ನಗ್ತಾ ಇರೋದೋಕೆ, ಆದ್ರೆ ಸಿಗ್ದವ್ರನ್ನೆಲ್ಲ ನಂಬೋದು. ಬಾಸ್, ಕಣ್ ಮೋಸ ಮಾಡ್ಬೋದು, ಬಟ್ ಮನ್ಸ್ ಯಾವತ್ತೂ ಮೋಸ ಮಾಡಲ್ಲ. ನೀನ್ ನೋಡಿದ್ ಕಣ್ಣೆ, ಬಟ್ ನೀನ್ ಫೈನಲ್ ಮಾಡಿದ್ದು ನನ್ ಮನ್ಸು. ನನ್ ಮನ್ಸು ನನಗ್ ಯಾವತ್ತೂ ಮೋಸ ಮಾಡೋದಿಲ್ಲ. ಮನ್ಸಿಗ ಪವರ್ ಇರೋದಕ್ಕೆ ಬಾಸ್. ಒಂದ್ ಹೆಣ್ಣು ತನ್ನವ್ರನ್ನೆಲ್ಲ ಬಿಟ್ಟು ತನ್ನವ್ರ ಅಲ್ಲದ ಮನೆಗೆ ಬೆಳಕಾಗೋದು. ಕನ್ಫ್ಯೂಸ್ ಆಗ್ಬೇಡಿ ಬಾಸ್. ಬಾರಿಗೆ ಹೋದಾಗ ಎಣ್ಣೆ ಹೊಡಿಬೇಕು, ದೇವಸ್ಥಾನಕ್ಕೆ ಹೋದಾಗ ಗಂಟೆ ಹೊಡಿಬೇಕು, ಸಿಚುವೇಶನ್ ತಕ್ಕಂಗ್ ಡೈಲಾಗ್ ಹೊಡಿಬೇಕು ಅಷ್ಟೇ. ಕಮ್ ಆನ್, ಲೆಟ್ಸ್ ರಾಕ್, ಎಂಜಾಯ್. ಅವ್ರು ಯಾರು? ನಮ್ಮಮ್ಮನ್ನ ಯಾಕೆ ಕಿಡ್ನಾಪ್ ಮಾಡಿದ್ರು? ಇವ್ರಿಗೂ ಅವ್ರಿಗೂ ಏನ್ ಸಂಬಂಧ? ಇವ್ರನ್ನ ಯಾಕೆ ಇಲ್ಲಿ ಕರ್ಕೊಂಬರಕ್ ಹೇಳಿದ್ರು? ನಮ್ಮಮ್ಮನಿಗೋಸ್ಕರ ಇವ್ರನ್ನ ಅವ್ರಿಗೆ ಹೋಗ್ಸೋದ? Wow! It's so beautiful! Hey, hey! You crazy man, huh? ನೀನ್ ನನ್ ಎಷ್ಟು ಪ್ರೀತಿಸ್ತಾ ಇದೆ ಅಂತ ತೋರ್ಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಆ ಬಿಟ್ಟಿದಷ್ಟು ಎತ್ತರ, ಈ ಡೀಪ್ನಷ್ಟು ಆಳವಾಗಿ ನನ್ನ ಪ್ರೀತಿಸ್ತಾ ಇದ್ಯಾ? It's so beautiful! Hey, hey! You crazy man, huh? ನೀನ್ ನನ್ ಎಷ್ಟು ಪ್ರೀತಿಸ್ತಾ ಇದೆ ಅಂತ ತೋರ್ಸೋದಕ್ಕೆ ಇಲ್ಲಿ ಕರ್ಕೊಂಡ್ ಬಂದ್ಯಾ? ಆ ಬಿಟ್ಟಿದಷ್ಟು ಎತ್ತರ,
ಈ ದೀಪ್ನಷ್ಟು ಆಳವಾಗಿ ನನ್ನ ಪ್ರೀತಿಸ್ತಾ ಇದ್ಯಾ? ಯು ಸೋ ರೊಮ್ಯಾಂಟಿಕ್ ಬೇಬಿ. ನಿನ್ ಹೆಸರಿನ ತರಾನೇ ಈ ಜಾಗನ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಮೋಹಕ್, ಮನಮೋಹಕ. ಅಬ್ಬಾ, ಈ ನಿನ್ ಸ್ಮೈಲು, ಈ ನಿನ್ ಸೈಲೆನ್ಸು, ಇಟ್ ಕಿಲ್ಸ್ ಮಿ ಬೇಬಿ. ಹಲೋ, चाहिए तो वो लड़की को उड़ा दो. Shoot her. ಹಲೋ. ಹಾಯ್ ಚಿನ್ನ. ಅಮ್ಮ, ನಿನ್ಗೇನು ಆಗಿಲ್ಲ ತಾನೆ? ಆರ್ ಯು ಆಲ್ ರೈಟ್? ನನ್ಗೇನು ಆಗಿದೆ ಚಿನ್ನ. ಐ ಆಮ್ ಆಲ್ ರೈಟ್. ಸಾರಿ ಕಣೋ, ನಂಗ್ ಫೋನ್ ಮಾಡಕ್ಕಾಗ್ಲಿಲ್ಲ. ನನ್ ಫೋನ್ ಮಿಸ್ ಆಗೋಯ್ತು. ನಿನ್ಗೇನು ಆಗಿಲ್ಲ ತಾನೆ? ಆರ್ ಯು ಶೋರ್? ಏನಾದ್ರು ಕೆಟ್ಟ ಕನ್ಸ್ಕೊಂಡ್ಯಾ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಿನ್ ಲವರ್ ಹೆಂಗಿದ್ದಾಳೆ? ಶಿ ಸೋ ಕ್ಯೂಟ್. ಮನೆಗೂ ಬಂದಿದ್ಲು. ನನ್ ಹತ್ರ ನಿನ್ ಬಗ್ಗೆ ಅವಳೇ ಪ್ರಪೋಸ್ ಮಾಡಿದ್ಲು. ಅವಳು ಕೊಟ್ಟಿರೋ ಸ್ಕೆಚ್ ಪ್ಯಾಡ್ ನ ನಿನ್ ರೂಮಲ್ಲಿ ಇಟ್ಟಿದ್ದೆ, ನೋಡಿದ್ಯಾ? ಅಮ್ಮ, ಅವಳು ಹೇಳ್ದಾಗೆ ರೆಡ್ ಇಂದ ಯೆಲ್ಲೋ ಇಂದ ಗ್ರೀನ್. ಅಮ್ಮ, ಫ್ಲೈಟಿಗೆ ಲೇಟ್ ಆಯ್ತು. ನೀ ಏರ್ಪೋರ್ಟ್ ಬಂದಿಯಲ್ಲ? ಓಕೆ, ಕ್ಯಾಚ್ ಯು ದೇರ್. ಹಲೋ ಹಲೋ ಅಮ್ಮ. ವಿಸ್ಮಯ, ವಿಸ್ಮಯ, ವಿಸ್ಮಯ. ರೀಚ್ ಆದ? ರೀಚ್ ಆಗಕ್ಕೆ ಇನ್ನು ಟೈಮ್ ಇದೆ. ಯಾವ ನೀನು? ಕಿಡ್ನಾಪರ್. ನನ್ನಿಂದ ಯಾಕೋ ಬಿದ್ದಿದ್ಯಾ? ಏನೋ ಬೇಕು ನಿನ್ಗೆ? ನಮ್ಮಮ್ಮ ಎಲ್ಲೋ? ಹಲೋ, ಅಮ್ಮ. ನಿಮ್ಮಮ್ಮ ಜೀವಂತವಾಗ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಮಾಡು. ಈಗಾಗ್ಲೇ ಮಾಡಿದೀಯಾ? ನಾನು? ಎಸ್, ನೀನೇ. ನಿನ್ ಲವರ್ ನ ಶೂಟ್ ಮಾಡಿದ್ಯಲ್ಲ, ನೀನು ನಿಮ್ಮಮ್ಮನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ಪ್ರೂವ್ ಆಗೋಯ್ತು. ಸೊ ಯು ಹ್ಯಾವ್ ಒನ್. ನೌ ದ ರಿಯಲ್ ಟಾಸ್ಕ್ ಬಿಗಿನ್ಸ್. ನಿನ್ಗೇನೋ ಬೇಕು? ಎಲ್ಲಿದ್ಯಾ ಹೇಳು? ಚಿತ್ರದುರ್ಗಕ್ಕೆ ಬಾ. ಚಿತ್ರದುರ್ಗಕ್ಕ ಬರ್ತೀನಿ ಬರ್ತೀನಿ ಬರ್ತೀನಿ. ಆದ್ರೆ ನಮ್ಮ ಅಮ್ಮನ್ಗೆ ಏನಾದ್ರೂ ಆಯ್ತಂದ್ರೆ ಬಾ ಬಾ ಬಾ.
ನಿಮ್ಮ ಅಮ್ಮನಿಗೋಸ್ಕರ ಬರ್ಲೇಬೇಕು. ಇಲ್ಲ ಅಂದ್ರೆ ಖಾರ ಅಂತ ತಣ್ಣಗ್ ಮಾಡ್ಕೊಳಕ್ಕೆ ನಾನೇನು ಮಹಾಮನಿ ಮಲ್ಲಯ್ಯ ಅಲ್ಲ, ಶಿವರಾಜ್ ಹಿರೇಮಠ್. ವಂಶ ಬೆಳಿಬೇಕು ಅಂದ್ರೆ ವಂಶೋದ್ಧಾರಕ ಬೇಕು, ಆಸ್ತಿ ಬೆಳಿಬೇಕು ಅಂದ್ರೆ ವಂಶ ವೃಕ್ಷ ಬೇಕು. ನಿನಗೆ ಎರಡೂ ಇಲ್ಲ, ನೀನೊಬ್ಬ ಬೇನಾಮಿ. ಏನಂತೀರಾ ಮಿಸ್ಟರ್ ರಾಮದುರ್ಗದ ರಾಮನಾಯಕ್? ಕಂಡೋರಾಸ್ತಿಗೆ ಹಕ್ದಾರನಾಗೋ ಬದಲು ನೀನು ವಂಶೋದ್ಧಾರಕನಿಗೆ ಅಪ್ಪ ಆಗೋ ಪ್ರಯತ್ನ ಮಾಡು. ನಿನ್ನ ಆಯಸ್ ಮುಗಿಯೋದ್ರೊಳಗೆ ವಯಸ್ಸಿಗೆ ಬರ್ತಾನೆ, ಸತ್ ಮೇಲೆ ಶ್ರಾದ್ದ ಮಾಡ್ತಾನೆ. ಹೆಸರು ಕೇಳಿ ಇರೋ ಒಂದು ತಲೆ ನೋಡಿ ರಾಮ ಅಂತ ಕಂಡ್ರೆ ವನವಾಸ, ಒಳಗಿರೋನು ರಾವಣ. ನೋಡ ನಿಮ್ಮಪ್ಪ ಎಂತ ಕೆಲ್ಸ ಮಾಡ್ದ. ಸಾಲ ಮಾಡಿ ಕೊನೆಗಾಲದಾಗ ಬರೀ ಕೈಯಾಗ ಬಿಟ್ಟೋಗ್ಬಿಟ್ಟಲ್ಲೋ. ಯಾವನ್ರಿ ಅವನು ರೋಡ್ ಮಧ್ಯೆ ಗಾಡಿ ನಿಲ್ಸ್ಕೊಂಡವ್ನೆ? ತೆಗ ಕೇಳ್ರಿ. ಹಾ ನೋಡಿರಿ, ಗಾಡಿ ಯಾರದ್ ಗೊತ್ತಾ? ರಾಮನಾಯಕನ್ ಬಂಟಂದು. ಎಲ್ಲೋ ದುಡ್ಡು ಸಾಲ ಕೊಟ್ಟು ಅಪ್ಪಂಗ ಕೊಟ್ರೆ ಇಸ್ಕೊಂಡು ಹೋಗು. ಲೋ ಮಗ, ನಿಮ್ಮಪ್ಪ ಮಾಡಿದ ಸಾಲ ನಿನ್ ಮದ್ವೆಗೋಸ್ಕರ ಕಣೋ. ಏನಪ್ಪ ಕೂಲಿ ಮಾಡಿ ನಿನ್ ಸಾಲ ತೀರಿಸ್ತೀನಿ. ಅಯ್ಯೋ ಅವಳಗ್ ಬಿಟ್ಬಿಡಪ್ಪ. ದುಡ್ಡು ಕೊಟ್ಬಿಟ್ಟು ಬಿಡು ನನ್ನ ಮಗಳನ್ನ ಕರ್ಕೊಂಡು ಹೋಗು. ಅಯ್ಯೋ ಬಿಟ್ಬಿಡಪ್ಪ. ಸಾಲ ಇಸ್ಕೊಂಡು ನಾಟಕಗಳು ಆಡ್ತೀರಾ? ದುರ್ಗದಲ್ಲಿ ತಲೆಗಳನ್ನ ಚೆಂಡಾಡೋ ರಾವಣ ಕಣೋನ. ಅದೇ ರಾವಣ ತಲೆಗಳನ್ನ ಕಡ್ಕೊಂಡಿರೋ ಕತೆ ಗೊತ್ತಿಲ್ಲಲ್ವಾ ನಿನಗೆ? ರಾಮನೋ ರಾವಣನು ನೋಡೇ ಬಿಡೋಣ. I am confirmed. Get ready for confirmation.
ರಾಮದುರ್ಗದಲ್ಲಿ ರಾಮ್ ನಾಯ್ಕನ ಹುಡುಗರನ್ನ ಮುಟ್ಟಕ್ಕೆ ಎಷ್ಟೋ ಧೈರ್ಯ ನಿನ್ಗೆ ಆ? ಏಯ್! ಈ ರಾಮದುರ್ಗದಲ್ಲಿ ರಾಮ್ ನಾಯ್ಕನ ಹುಡುಗರನ್ನ ಮುಟ್ಟಕ್ಕೆ ಎಷ್ಟೋ ಧೈರ್ಯ ನಿನ್ಗೆ ಆ? ಶತ್ರು ಹೋದ್ರು ಸತ್ ಮೇಲ್ ಮುಖ ನೋಡ್ಬೇಕು ಅಂತಾರೆ, ಅಂತದ್ರಲ್ಲಿ ನಿಮ್ ಹುಡುಗರು ಸಂಸ್ಕಾರನು ಮಾಡಕ್ ಬಿಡದೆ ಸರ್ಸಾಡಕ್ ಹೋಗಿದ್ರಲ್ಲ, ತಪ್ಪು ತಾನೆ? ಮೋಹಕ್ ಭಾವನಾ, ಅಪ್ಪ ನನ್ ಸೀನಿಯರ್, ನನ್ ಫ್ರೆಂಡ್ ಮೋಹಕ್, ನಮ್ಮ ಅಪ್ಪ. ಹೌದು ಸರ್ ನಿಮ್ಮ ಹೆಸರೇನು ಹೇಳಿದ್ರಿ? ರಾಮನಾಯ್ಕ. ಅಮ್ಮ ಬೇಕು ಅಂದ್ರೆ ರಾಮದುರ್ಗದ ರಾಮನಾಯ್ಕನೇ ತಕೊಂಡ್ ಬಾ. ರಾಮನಾಯಕ್. ಏನ್ ಕೆಲಸ ಮಾಡ್ಕೊಂಡಿದ್ದೀರಾ? ನಾನೊಬ್ಬ ರೈಟರ್. ಈ ಊರುಗಳ ಬಗ್ಗೆ, ಇಲ್ಲಿನ ಜನರ ಸಂಸ್ಕೃತಿ, ಆಚಾರ ವಿಚಾರಗಳ ಬಗ್ಗೆ ಬುಕ್ಸ್ ಬರೆಯೋದು, ಡಾಕ್ಯುಮೆಂಟರೀಸ್ ಮಾಡೋದು ನನ್ ಕೆಲಸ. ಓ, ಯು ಸ್ಟಿಲ್ ಡೂಯಿಂಗ್ ದಟ್? ಎಸ್. ಕಾಲೇಜ್ ನಲ್ಲಿ ಇದ್ದಾಗ ಅದು ಇದು ಬರ್ದು ನೋಟಿಸ್ ಬೋರ್ಡ್ ಅಲ್ಲಿ ಹಾಕ್ತಾ ಇದ್ದೆ. ಈಗ ಅದನ್ನೇ ಪ್ರೊಫೆಷನ್ ಮಾಡ್ಕೊಂಡಿದ್ಯಾ? ಹೌದು. ಗುಡ್. ಏ ರೈಟ್ರೇ, ಹೇಳಿ. ಈ ಊರು ಜನ ಈ ಸಂಸ್ಕೃತಿ ಬಗ್ಗೆ ಬರೆಯಕ್ಕಿಂತ ನಮ್ ಬಗ್ಗೆ ಬರೀರಿ, ಎಲ್ರ ಬಗ್ಗೆ ಬರ್ದಂಗೆ. ಬರೆಯೋಣ. ನಾಯಕರೇ, ಇಲ್ಲಿ ಉಳ್ಕೊಳಕ್ಕೆ ಯಾವ್ದಾದ್ರು ಗೆಸ್ಟ್ ಹೌಸ್ ಇದ್ರೆ ಹೇಳಿ. ಅಯ್ಯ, ನಮ್ ಬಗ್ಗೆ ಬರಿಬೇಕು ಅಂತಂದ್ರೆ ನಮ್ ಜೊತೆಯಾಗೆ ಇರ್ಬೇಕಪ್ಪ, ಆಗ್ಲೇ ತಾನೇ ನಾವೇನು ಅಂತ ನಿಮಗ್ ಗೊತ್ತಾಗೋದು. ರೇ ರೈಟ್ರೇ, ಹೆಂಗೋ ನಮ್ ಮಗಳು ನಿಮ್ ದೋಸ್ತು ಅಂತೀರಾ, ನಮ್ ಜೊತೆಯಾಗೆ ಇದ್ಬಿಡಿ. ಓಕೆ ನಾಯಕರೇ. ನಡೆಯ ತಿರುಗಿಸ್ಗಳ ಬಾಡೆ ಕಡಿಕೆ. ಸೊ ಅಮ್ಮ ಹೇಗಿದ್ದಾರೆ ಮೋಹಕ್? ಶೀಸ್ ಫೈನ್. ಬನ್ನಿ ರೈಟ್ರೇ, ಹೆಂಗದೆ ನಮ್ಮ ಮನೆ? ಚೆನ್ನಾಗಿದೆ. ನಿಂತ್ಕೋ. ಯಾರ್ ನೀನು? ಅದ್ ನಾನು ಅಜ್ಜಿ, ಇವ್ ನನ್ ಕಾಲೇಜ್ ಫ್ರೆಂಡ್. ಫ್ರೆಂಡೋ ಗಿಂಡ, ಈ ಮನೆಗ್ ಬರೋನು ಶತ್ರುನೋ ಮಿತ್ರನೋ ಅಂತ ಅವನ್ ಗಂಡ್ ನೋಡ್ದೇಟ್ಗೆ ಹೇಳ್ಬಿಡ್ತೀನಿ ಗೊತ್ತಾ. 6 ಅಡಿ 2 ಇಂಚ್ ಎತ್ತರ, ಹುಲಿ ನೋಟದ ಕಣ್ಣು, ಉಕ್ಕಿನಂತ ಎದೆ, ತೊಲೆಯಂತ ತೋಳು, ಮಗುನಂತ ನಗು, ತಾಯಿ ವಾತ್ಸಲ್ಯದಲ್ಲಿ ಬೆಳೆದಂತ ಮಗು ಅಂತ ಕಾಣಿಸ್ತದೆ. ಮಸ್ಲತ್ ಕಿಸ್ಲತ್ ಮಾಡಲ್ಲ ತಾನೇ? ಇಲ್ಲ. ಇವ ನಮ್ಮ ಪಾವನಿ ದೋಸ್ತ, ನನ್ನ ಬಗ್ಗೆ ಪುಸ್ತಕ ಬರೆಯಕ್ ಬಂದಿರೋ ರೈಟ್ರ. ಬನ್ನಿ ರೈಟ್ರ. ಬನ್ನಿ. ರೈಟೋ ರಾಂಗೋ ಹೋಯ್ತಾ ಗೊತ್ತಾಯ್ತದೆ. ಅಯ್ಯೋ ಬನ್ನಿ ಅಜ್ಜಿ, ನಾವು ಬಂದ್ಮೇಲೆ ಎಲ್ಲ ರೈಟ್. ಏ ಧರ್ಮವ, ನೋಡಿಲ್ಲಿ ಯಾರು ಒಂದರ ಅಂತ. ಈಕಿ ನಮ್ಮ ಆಕಿ, ಈ ಮನೆ ಯಜಮಾನಿ. ನಮಸ್ಕಾರ. ನಮಸ್ಕಾರಮ್ಮ. ಈಕಿ ನನ್ನ ತಂಗ್ಯವ್ವ, ಹೆಸರು ಭಾಗ್ಯ. ನಮಸ್ತೆ. ನಮಸ್ಕಾರಮ್ಮ. ಎಲ್ಲವ ನಿನ್ ಗಂಡ ಭಜನಂಗಿ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ವಾರಸುದಾರನಿಲ್ಲದ ಈ ಮನೆಗೆ ಆಪತ್ತು, ಮೂಡಣ ಬಡವಣ ತೆಂಕಣ ಕೊಂಕಣ ಠಾರಣ, ಅದು ಈಗಲೇ ಪರಿಹಾರ ಆಗ್ಲೇಬೇಕು. ಅಯ್ಯೋ, ಏನಾಯ್ತದೆ ಸ್ವಾಮಿ? ಏ ಸ್ವಾಮಿಗಳೇ, ತಮಗೆ ಹೆಂಗೆ ನಮ್ ಮನೆ ಬಗ್ಗೆ ಗೊತ್ತು? ತಾವ್ಯಾರು, ಎಲ್ಲಿಂದ ಬಂದಿದ್ದೀರಿ? ಉತ್ತರಕ್ಕೆ ಉತ್ತಕ್ಕೂ ಬೆಳೆಯಕ್ಕೂ ಬರ್ದೇ ಇರೋ 1000 ಎಕರೆ ಒಡೆಯ ನೀನು. ದಕ್ಷಿಣಕ್ಕೆ ಧರ್ಮವ್ವ ದಾನವಾಗಿ ಪಡೆದಿರೋ ದನದ ಕೊಟ್ಗೆ, ಪೂರ್ವದಲ್ಲಿ ಅಗ್ನಿ ದಗದಗ, ಪಶ್ಚಿಮದಲ್ಲಿ ಶಿವ ತಾಂಡವ. ಈ ಮನೆಗೆ ಘೋರ ಆಪತ್ತು ಕಾದಿದೆ, ಅದು ಇವತ್ತೇ ಪರಿಹಾರ ಆಗ್ಬೇಕು. ಅದೇನಾಯ್ತದೆ ಸ್ವಾಮಿ? ಮುಂದಿನ ನವರಾತ್ರಿ ಅಷ್ಟೊತ್ತಿಗೆ ಈ ಮನೆಯಲ್ಲಿ ಒಂದು ಕಿರಿ ಜೀವ ಹುಟ್ಟಲಿಲ್ಲ ಅಂದರೆ ಈ ಹಿರಿ ಜೀವಕ್ಕೆ ಮುಂದಿನ ಪಿತೃಪಕ್ಷಕ್ಕೆ ಪಿಂಡ ಇಡಬೇಕಾಗುತ್ತದೆ. ಎಚ್ಚರ! ಪಿಂಡ ಇಡ್ತಿರೋ ಇಲ್ಲ ಧೂಪ ಹಾಕ್ತಿರೋ ಯೋಚನೆ ಮಾಡಿ. ಬಂ ಬಂ ಬೋಲೆನಾ. ಸ್ವಾಮಿ, ನನ್ ದೇವ್ರು ನನ್ ಜೀವ ಉಳಿಸಿ. ಈ ಮನೆಯಾಗಿರಿ ಜೀವ ಅಂದ್ರೆ ಅದ್ ನಾನೇ. ಏನಾರ ಮಾಡ್ಲಾ? ಏನಾರ ಮಾಡು. ಅಯ್ಯ, ಮಾಡು ಅಂತಂದ್ರೆ ನಾನೇನ್ ಮಾಡ್ಲಿ? ವಯಸ್ಸಾಗ್ಲಿಲ್ವ ನನ್ಗೆ? ಸ್ವಾಮಿಗಳೇ, ಈ ಮನೆಯಾಗೆ ಕಿರಿ ಜೀವ ಹುಡ್ತದ? ನನಗ್ ಬೇರೆ ವಯಸ್ಸಾಯ್ತು, ವಯಸ್ಸಿಗೆ ಬಂದು ಬೆಳೆದು ಮಗಳವಳೆ, ನಮಗೆ ಎಲ್ಲಿಂದ ಆಯ್ತದೆ? ನಿನ್ ಕೈಲಾಗಲ್ಲ ಅಂತ ಚಂದಾಗ್ ಗೊತ್ತು. ಮದುವೆಯಾಗಿ 5 ವರ್ಷ ಆದ್ರೂ ಕನ್ನಿಯಾಗಿ ಉಳಿದಿರುವ ನಿನ್ನ ತಂಗಿ, ನಿನ್ನ ಮಗಳು, ಅವಳು ಮನಸ್ಸು ಮಾಡಿದ್ರೆ ಆಗುತ್ತೆ. ಇಂದು ರಾತ್ರಿ 7 ರಿಂದ 8 ಗಂಟೆಯ ಒಳಗೆ ಪ್ರಸ್ತಕ್ಕೆ ಪ್ರಶಸ್ತವಾದ ಸಮಯ.
ಪ್ರಸ್ತ ನಡೆದ್ರೆ ನಿನ್ನ ಜೀವ ಉಳಿಯುತ್ತೆ, ಇಲ್ಲವಾದಲ್ಲಿ ನಿನಗೆ ಪಿಂಡ ಇಡಬೇಕಾಗುತ್ತೆ. ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್, ಬಂ ಬಂ ಭೋಲೆನಾಥ್. ಅವ್ವ ನಾನು ಅವನ್ ಜೊತೆ ಮಲ್ಗಕ್ಕಿಲ್ಲವ್ವ, ನಾನ್ ನಿನ್ ಜೊತೆನೆ ಮಲ್ಕೋತೀನಿ. ಅಯ್ಯ ಮೂದೇವಿ, ಬೆಳಗ್ಗೆ ಸ್ವಾಮಿಗಳು ಏನ್ ಹೇಳಿದ್ರು? ಈ ಮನೆಯಾಗೆ ನಿರಿ ಜೀವ ಉಳಿಬೇಕು ಅಂದ್ರೆ ಈ ಮನೆಯಾಗೆ ಒಂದ್ ಕಿರಿ ಜೀವ ಮೂಡ್ಬೇಕು ಅಂತಲ್ವಾ? ನೀನೀಗ ನಿನ್ ಗಂಡನ ಕೂಡಿ ಬರೋ ಶಿವರಾತ್ರಿ ಒಳಗೆ ಒಂದು ಕಿರಿ ಜೀವನ ಕರುಣಿಸಿದ್ರೆ ಸರಿ, ಇಲ್ಲ ಅಂದ್ರೆ ನವರಾತ್ರಿ ಒಳಗೆ ನನಗೆ ಪಿಂಡ ಇಡ್ಬೇಕಾಯ್ತದೆ ಅಷ್ಟೇ. ಅವ್ವ ಅವನ್ ವಾಸನವ್ವ, ಅವನ ಹತ್ರ ಹೋದ್ರೆ ವಾಂತಿ ಬಂದಂಗ ಆಯ್ತದವ್ವ. ಅಯ್ಯ ಮಂಗೆ, ವಾಂತಿ ಮಾಡ್ಕೊಳ್ಳಿ ಅಂತಲ್ವಾ ನೀನು ಒಳ ಕಳಿಸ್ತಾ ಇರೋದು? ಹೋಗು ಬೇಡ ಕಣವ್ವ, ಹುಲಿ ಹಸ್ತದೆ, ಮುಂದಿದ್ದೆಲ್ಲ ಅದೇ ನೋಡ್ಕೊಂತದೆ. ವಾಸ್ತನ ಒಂದ್ ನಿಮಿಷ ಇರು. ನಾಚಿಕೆ ಆಯ್ತದೆ. ಏಯ್, ಅದು ನಾಚಿಕೆ ಅಲ್ಲ, ಆಸೆ. ನಾಚಿಕೆನ ಹೇಳ್ಕೊಳಕ್ ಆಗದೆ ಇದ್ದಾಗ ಬರೋದೇ ಆಸೆ. ಬಾ, ಪ್ರಮಾಣ ವಚನ ಸ್ವೀಕರಿಸ್ಬಿಡೋಣ ಬಾ. ಅಯ್ಯೋ ಕರೆಂಟ್ ಹೋಗ್ಬಿಡ್ತು. ಅಂಟಿಸ್ಲಾ? ಕ್ಯಾಂಡ್ಲಿನ್ ಅಂಟಿಸ್ಲಾ ಅಂದೆ. ನಂಗ್ ಭಯ ಆಯ್ತದೆ. ಅವಳೆ ಇವಳು ನಾನಿರ್ಬೇಕಾದ್ರೆ ಯಾಕೆ ಭಯ ಪಡ್ತೀಯ? ಕತ್ಲಲ್ಲಿ ನೀನ್ ಏನಾರ ಮಾಡ್ಬಿಟ್ಟೆ. ಇಬ್ಬರನ್ನೇ ಒಳಗಡೆ ಬಿಡದೆ ಏನಾದ್ರೂ ಮಾಡ್ಲಿ ಅಂತ, ಅದನ್ನೇ ಫಸ್ಟ್ ನೈಟ್ ಅನ್ನೋದು. ಇವಳು ಯಾವಳೆ ಇವಳು? ಬಾ ಹೇಳ್ಕೊಡ್ತೀನಿ ಬಾ. ನಾನು ಗಾಬರಿ ಆಗ್ಬಿಟ್ಲು, ನನ್ ಬಾಡಿ ನೋಡಿ ಗಾಬರಿ. ತಂಗಿ ತುಂಬಾ ಜೋರ ಕಿರ್ಚ್ತಾ ಇದ್ದಾಳೆ. ಅವಳು ಬರೀ ನಮ್ಮನೆ ಕೇಳಂಗ್ ಕಿರಿಸ್ತಾವಳೆ, ಆದ್ರೆ ನೀನ್ ಇಡೀ ಊರ್ಗೆ ಕೇಳಂಗ್ ಕಿರಿಸ್ತಿದ್ದೆ. ನೆನಪಾಯ್ತು, ನೆನಪು ಮಾಡ್ಲು. ಸಾರಿ ಚಿನ್ನ, ಅರ್ಜೆಂಟ್ ಅಲ್ಲಿ ವಿಭೂತಿ ಅಳಿಸ್ಕೊಳ್ದೆ ಬಂದ್ಬಿಟ್ಟಿದ್ದೀನಿ. ಯಾರಿಗೂ ಗೊತ್ತಾಗಲ್ಲ ಮರಿಕೋ. ಅಯ್ಯೋ ಅಮ್ಮ, ಬೇಡ ಮೆತ್ಗೆ. ಈ ಹಿರಿ ಜೀವನ ಉಳ್ಸಕ್ಕೆ ನನ್ ಮಗ್ಳೇ ಕಷ್ಟಪಡ್ತಾವಳೆ. ಅಯ್ಯೋ ಇದೇನು ಕರ್ಪೂರದಾಗ ಹಿಂಗ್ ಮುರಿದಂಗ ಆರೋಯ್ತು. ನೀನ್ ಹೊಡಿತಾ ಇರೋ ಸೌಂಡು ಹೊರಗಡೆ ಗೊತ್ತಾಗಬಾರ್ದು ಅಂತ ಮಂಚುಕ್ ಸೌಂಡ್ ಯಾರು ಬರ್ಲಿ. ಚಿನ್ನ, ಹೆಂಗಿದ್ರು ಇಷ್ಟು ಹೊಡೆದಿದ್ಯಾ, ಕಾರ್ಯನಾದ್ರೂ ಮುಗಿಸ್ಕೊಂಡಣ್ಣ ಬಾ ಚಿನ್ನ. ಆ ಕಾರ್ಯ ಈ ಕಾರ್ಯ ಅಂತ ಹತ್ರ ಬಂದ್ಯೋ, ಅದು ಕಾರ್ಯ ಮಾಡ್ದಂಗೆ ಮಾಡ್ಬಿಡ್ತೀನಿ. ನಿಜ ಹೇಳು, ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ನಿನ್ ಕಣ್ಣೆ ಹೇಳ್ತಾ ಇದೆ, ಹೇಳು. ಯಾವಾಗ ಪ್ಲಾನ್ ಮಾಡಿದ್ಯಾ? ಗೊತ್ತಿತ್ತು, ನನಗ್ ಗೊತ್ತಿತ್ತು ನೀನ್ ಬಂದೇ ಬರ್ತ್ಯಾ, ನಾನ್ ಎತ್ತಾಕೊಂಡು ಹೋಗೇ ಹೋಗ್ತೀಯ ಅಂತ. ಕಾಲೇಜ್ನಲ್ಲಿ ಕಾಳ್ ಹಾಕ್ದಾಗ್ಲೂ ಕ್ಯಾರೆ ಅಂದಿದ್ದವನು, ಹಿಂದೆ ಬಿದ್ದು ಲವ್ ಮಾಡ್ದಾಗ್ಲೂ ತಿರುಗ್ ನೋಡ್ದಿದ್ದವನು, ಅಡ್ರೆಸ್ ಗೊತ್ತಿಲ್ಲ ಅಂದ್ರು 600 ಕಿಲೋಮೀಟರ್ ಹುಡ್ಕೊಂಡ್ ಬಂದಿದ್ಯಾ ಅಂದ್ರೆ ಲವ್ ತಾನೆ? ಎಸ್, ಯು ಆರ್ ರೈಟ್. ಕರೆಕ್ಟ್ ಆಗಿ ಗೆಸ್ ಮಾಡಿದೆ. ಎತ್ತಾಕೊಂಡು ಹೋಗೋಕೆ ಬಂದಿರೋದು, ಆದ್ರೆ ನಿನ್ನಲ್ಲ, ನಿಮ್ಮ ಅಪ್ಪನ್ನ